ಆಸ್ಟಿಯೋಪೊರೋಸಿಸ್ ಅಥವಾ ಎಲುಬುಗಳ ಸವಕಳಿ ವಿಶೇಷವಾಗಿ ಋತುಬಂಧದ ನಂತರ ಅಂದರೆ ಮೆನೋಪಾಸ್ ನಂತರ ತೀರಾ ಸಾಮಾನ್ಯ. ನಾವು ಇದನ್ನು ತಡೆಗಟ್ಟಕ್ಕೆ ಏನು ಮಾಡ್ಬೋದು? ಮೊಟ್ಟ ಮೊದಲನೇದಾಗಿ ನೀವು ಅವಶ್ಯಕತೆ ಪ್ರಮಾಣದಲ್ಲಿ ತಾವು ಕ್ಯಾಲ್ಸಿಯಂ ಇರತಕ್ಕಂಥ ಆಹಾರನ ಸೇವಿಸ್ಬೋದು, ಸ್ಪೆಷಲಿ ನಟ್ಸ್ ಮತ್ತು ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ಇರ್ತದೆ. ಎರಡನೇದಾಗಿ ತಾವು ವ್ಯಾಯಾಮ, ಯಾವುದಾದ್ರೂ ವೇಟ್ ಬೇರಿಂಗ್ ವ್ಯಾಯಾಮ ಅಂದರೆ ಜಿಮ್ಗೆ ಹೋಗೋದಾಗ್ಲಿ ಆ ಥರ ವ್ಯಾಯಾಮಗಳನ್ನು ತಾವು ನಿಯಮಿತವಾಗಿ ಮಾಡಬೇಕು. ಮೂರನೇದಾಗಿ ವೈಟಮಿನ್ ಡಿ ತಗೊಳ್ಬೇಕು. ಆ ನಂತರ ತಾವು ವೈದ್ಯರ ಹತ್ರ ಹೋಗಿ ಬೋನ್ ಮಿನರಲ್ ಡೆನ್ಸಿಟಿ ಅಂತಕ್ಕಂಥ ಒಂದು ಟೆಸ್ಟ್ ಮಾಡಲಾಗ್ತದೆ. ಅದರಲ್ಲಿ ತಾವು ವೈದ್ಯರನ್ನು ಭೇಟಿ ಆದರೆ ಸವಕಳಿ ಜಾಸ್ತಿ ಆಗಿದ್ರೆ ತಾವು ವೈದ್ಯರನ್ನು ಭೇಟಿಯಾಗಿ ಅದರ ಚಿಕಿತ್ಸೆ ತಗೊಂಡು ಸವಕಳಿ ಜಾಸ್ತಿ ಆಗದಾಗೆ ತಾವು ನೋಡ್ಕೊಳ್ಬಹುದು.